ಅವಳು ಮೊದ್ಲೇ ಕುಣಿತಾ ಇದ್ದಾಳೆ, ನೀವು ಅವಳ ಕಾಲಿಗೆ ಗೆಜ್ಜೆ ಕಟ್ಟಿ. ಸರಿ ಆಯ್ತು, ಅವಳಿಗೇನ್ ತಿನ್ಸೋದ್ ಬೇಡ ಅಂತ ಹೇಳಿದಾಳೆ. ಅವಳಿಗೇನ್ ತಿನ್ಸಲ್ಲ ನಾನು. ನೀನು ಕುತ್ಕೊಂಡು ಊಟ ಮಾಡು. ದಿಶಾ, ನೀನ್ ತಿನ್ನು ಪುಟ್ಟ. ಕೂತ್ಕೊಮ್ಮ. ಕೂತ್ಕೊಂಡು ಊಟ ಮಾಡು ಅಂತ ಹೇಳಿದ್ನಲ್ವ ಭೈರವಿ. ನನಗೂ ಹಾಕೊಡಿ ಕಮಲಮ್ಮ. ಭೈರವಿ, ದಿಶಾ ಎಲ್ಲಿ? ನನ್ಗೇನ್ ಗೊತ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ ನೀನು? ಹೌದು, ಎಲ್ಲದಕ್ಕೂ ನಾನೇ ಕಾರಣ. ಅವಳು ಡೈನಿಂಗ್ ಟೇಬಲ್ ಮೇಲೆ ನಾನೇ ಊಟ ಮಾಡ್ತೀನಿ ಅಂತ ಹೇಳಿದಕ್ಕೂ ನಾನೇ ಕಾರಣ. ಇಲ್ಲಿ ಮಲ್ಗಕ್ ಬಂದಿಲ್ಲ ಅಂದ್ರೂ ನಾನೇ ಕಾರಣ ಅಲ್ವಾ? ಈಗ ಆಚೆಗಡೆ ಕತ್ಲಾಯ್ತಲ್ಲ, ಅದಕ್ಕೂ ನಾನೇ ಕಾರಣ. ಹೊರಗಡೆ ಮರ ಗಿಡಗಳೆಲ್ಲ ಹಸಿರಾಗಿದೆ, ಅದಕ್ಕೂ ನಾನೇ ಕಾರಣ ಅಂತ ಹೇಳ್ಬಿಡು. ಕಂದ, ನೀನ್ ಅದೆಷ್ಟು ಮಾತಾಡ್ತೀಯಾ? ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಇರಕ್ಕಾಗಲ್ವಾ? ಇನ್ನೇನು, ಅವಳು ಈ ಮನೆಗ್ ಬಂದಾಗಿಂದ ನಾನು ನಿನ್ನ ನೋಡ್ತಾನೆ ಇದ್ದೇನೆ. ನಿಮ್ಮೆಲ್ಲರಿಗೂ ನಾನ್ ಬೇಡ ಆಗೋಗಿದ್ದೀನಲ್ವಾ? ನಾನ್ ಮಾಡೋದೆಲ್ಲ ಕೀಟ್ಲೆ ಕಿತಾಪತಿ ಆಗಿರುತ್ತೆ, ಅವಳು ಮಾಡೋದೆಲ್ಲ ಪಾಪ ಅನ್ನೋ ತರ ಇರುತ್ತಾ? ನೀವ್ ಅದನ್ನ ನಂಬ್ಕೊಂಡ್ ಬಂದು ನನ್ನ ಇಲ್ಲಿ ಬೈಯೋದು. ನೀನ್ ನಿಜವಾಗ್ಲೂ ನಮ್ಮ ಅಮ್ಮನೇನಾ?